8,800 ಮೊತ್ತ 3 ವರ್ಷಗಳಲ್ಲಿ ಸರಳ ಬಡ್ಡಿ ದರದಲ್ಲಿ 1040 ರೂಪಾಯಿ ಆಗುತ್ತೆ. ಬಡ್ಡಿ ದರವನ್ನು 3% ಹೆಚ್ಚಿಸಿದರೆ ಹೊಸ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಏನಾಯ್ತು ಫಾರ್ಮುಲಾ ಆಯ್ತು. ಇಲ್ಲಿ ನೋಡ್ರಿ ಪ್ರಿನ್ಸಿಪಲ್ 800 ಐತಿ, ಅಮೌಂಟ್ ಎಷ್ಟಾಗತಿ 1040 ಆಕತಿ. ಇಂಟ್ರೆಸ್ಟ್ ಎಷ್ಟಾಯ್ತು ಇಲ್ಲಿ ಇಂಟ್ರೆಸ್ಟ್ 240 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಇಂಟ್ರೆಸ್ಟ್ 240 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 800 ಇಂಟು ರೇಟ್ ಕಂಡು ಹಿಡಿಬೇಕು ನಾವು. ಟೈಮ್ 3 ಕೊಟ್ರೆ ಡಿವೈಡೆಡ್ ಬೈ 100 ಆಯ್ತು. 0 0 8 3 24 ಹತ್ತಲೆ 100 ಆಯ್ತು. ಆರ್ ಎಷ್ಟು ಬಂತು 10% ಬಂತು. 3% ಜಾಸ್ತಿ ಮಾಡ್ಬೇಕಂದ್ರೆ ಆರ್ ಎಷ್ಟಾಯ್ತು 13% ಆಯ್ತು. ಈಗ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ ಇಲ್ಲಿ 800 ಇಂಟು 13 ಇಂಟು 3 ವರ್ಷ ಡಿವೈಡ್ ಬೈ 100 ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ 312 ಬಂತು. ಅಮೌಂಟ್ ಎಷ್ಟಾಗುತ್ತೆ ಇಲ್ಲಿ 800 ಪ್ಲಸ್ 312 ಮಾಡಿದ್ರೆ 1112 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಒಬ್ಬ ವ್ಯಕ್ತಿ 5,000 ರೂಪಾಯಿಯನ್ನು ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ 5 ವರ್ಷಗಳ ಕಾಲ ಹೂಡಿಕೆ ಮಾಡ್ತಾನೆ. 5 ವರ್ಷಗಳ ಹಂತದಲ್ಲಿ ಅವನು ಬಂದ ಸಂಪೂರ್ಣ ಮೊತ್ತವನ್ನು ಒಂದೇ ಬಡ್ಡಿ ದರದಲ್ಲಿ ಇನ್ನೂ 3 ವರ್ಷಗಳ ಕಾಲ ಮರು ಹೂಡಿಕೆ ಮಾಡ್ತಾನೆ. 8 ವರ್ಷಗಳ ಹಂತದಲ್ಲಿ ಆ ವ್ಯಕ್ತಿಗೆ ಒಟ್ಟು ಎಷ್ಟು ಬಡ್ಡಿ ಲಭಿಸ್ತದ ಅಂತ ಕೇಳ್ಯಾರ. ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತಿ 5,000ಕ್ಕೆ 5% ಬಡ್ಡಿ ದರದೊಳಗೆ 5 ವರ್ಷಕ್ಕೆ ಎಷ್ಟು ಆತಿಲಿ ಸಿಂಪಲ್ ಇಂಟ್ರೆಸ್ಟ್ 1,250 ಆಯ್ತು. ಅಮೌಂಟ್ ಎಷ್ಟಾಗತಿ 5,000 ಪ್ಲಸ್ 1,250 ಮಾಡಿದ್ರೆ ಅಮೌಂಟ್ 6,250 ಆಗುತ್ತೆ. ಈ ಅಮೌಂಟ್ ನಾವು ಒಳ್ಳೆ ಇನ್ವೆಸ್ಟ್ ಮಾಡ್ತಾನೆ. ಇಂಟ್ರೆಸ್ಟ್ ಎಷ್ಟು ಬರ್ತದಕ್ಕೆ 6,250ಕ್ಕೆ 3 ವರ್ಷಕ್ಕೆ 5% ಬಡ್ಡಿ ದರದಂಗೆ ಡಿವೈಡೆಡ್ ಬೈ 100 ಮಾಡಿದ್ರೆ 937.5 ರೂಪಾಯಿ ಇಂಟ್ರೆಸ್ಟ್ ಬರ್ತೈತಿ. ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗತಿ ಇಲ್ಲಿ ಮೊದಲಕ್ಕೆ 1,250 ರೂಪಾಯಿ ಬಂದೈತಿ, ಆಮೇಲೆ 937.5 ಆಯ್ತು. ಟೋಟಲ್ ಇಂಟ್ರೆಸ್ಟ್ 2,187.5 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 2,000 ರೂಪಾಯಿನ ವಾರ್ಷಿಕ 11% ಸರಳ ಬಡ್ಡಿದಲ್ಲಿ ಹೂಡಿಕೆ ಮಾಡಿದ್ರೆ ಅದು 3,100 ರೂಪಾಯಿ ಆಗಕ್ಕೆ ಎಷ್ಟು ವರ್ಷಗಳು ಬೇಕಂತ ಕೇಳಿದ್ರೆ ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಯ್ತು ಪ್ರಿನ್ಸಿಪಲ್ 2,000 ಇದ್ರೆ ಅಮೌಂಟ್ 3,100 ಆಯ್ತು. ಇಂಟ್ರೆಸ್ಟ್ 1,100 ಆಯ್ತು. 1,100 ಇಸ್ ಕೊಟ್ಟು 2,000 ಇಂಟು ರೇಟ್ 11% ಇಂಟು ಟಿ ಡಿವೈಡ್ ಬೈ 100 ಆಗುತ್ತೆ. 2020 ಕ್ಯಾನ್ಸಲ್ 11 100 ಆಯ್ತು. 21 25 100 ಟಿ ಎಷ್ಟು ಬಂತು 5 ವರ್ಷ ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ವಾರ್ಷಿಕ 6% ಸರಳ ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ ಮತ್ತು ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಬಂದ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 422 ಆಗೈತಿ. ಆ ಮೊತ್ತ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ 6% ಅಂದ್ರೆ 5 ವರ್ಷ 30 ಆಗುತ್ತೆ. 5% ಹಂಗೆ 4 ವರ್ಷ ಅಂದ್ರೆ ಎಷ್ಟಾಗುತ್ತೆ 20% ಆಗುತ್ತೆ. ಎರಡರದ್ದು ವ್ಯತ್ಯಾಸ ಎಷ್ಟು 10%. ಇದ್ರ ವ್ಯಾಲ್ಯೂ ಕೊಟ್ಟಾನೆ ಎಷ್ಟು 422 ಅಂದ್ರೆ ಇಂಟು ಎಷ್ಟಾಗುತ್ತೆ ಇಲ್ಲಿ 42.2 ಆಗುತ್ತೆ. ನಮ್ಗೆ 100% ವ್ಯಾಲ್ಯೂ ಬೇಕು. ಎಷ್ಟಾಗುತ್ತೆ 42.2 ಮಲ್ಟಿಪ್ಲೈ ಮಾಡಿದ್ರೆ 4,220 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2,000 ರೂಪಾಯಿ ಮೊತ್ತವು 12 ತಿಂಗಳಲ್ಲಿ ಸರಳ ಬಡ್ಡಿ ದರದಲ್ಲಿ 2,400 ರೂಪಾಯಿ ಆಗುತ್ತದೆ. ವಾರ್ಷಿಕ ಬಡ್ಡಿ ದರವನ್ನು ಕೇಳ್ಯಾರ. ಇಲ್ಲಿ ಎಷ್ಟಾಯ್ತು ಇಂಟ್ರೆಸ್ಟ್ 400 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಈಜು ಕೊಟ್ಟು 2,000 ಇಂಟು ವರ್ಷ ಕೊಟ್ಟರೆ 12 ತಿಂಗಳ ಅಂದ್ರೆ 1 ಇಂಟು 6 ಡಿವೈಡೆಡ್ ಬೈ 100 ಆಯ್ತು. 20 20 ಕ್ಯಾನ್ಸಲ್ 10 10 2 20 ಬಂತ. ರೇಟ್ ಎಷ್ಟಾಯ್ತು 20% ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಮೊತ್ತವನ್ನು ವಾರ್ಷಿಕ 20% ಸರಳ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿದನು. 10 ವರ್ಷಗಳ ನಂತರ ಬಂದ ಬಡ್ಡಿಯು ಮೂಲಧನಕ್ಕಿಂತ 800 ರೂಪಾಯಿ ಹೆಚ್ಚಾಗೈತಿ. ಸಾಲವಾಗಿ ನೀಡಿದ ಮೊತ್ತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಇಂಟ್ರೆಸ್ಟ್ ಪ್ರಿನ್ಸಿಪಲ್ಕಿನ 800 ಜಾಸ್ತಿ ಐತಿ. ಪ್ರಿನ್ಸಿಪಲ್ ಎಕ್ಸ್ ಇದ್ರೆ ಅದು ಇಂಟ್ರೆಸ್ಟ್ 800 ಜಾಸ್ತಿ ಆಗುತ್ತೆ. ಈಜು ಕೊಟ್ಟು ಎಕ್ಸ್ ಇಂಟು 10 ವರ್ಷ 20% ಬಡ್ಡಿ ದರಂಗ 100 20 20 ಕ್ಯಾನ್ಸಲ್ ಎಕ್ಸ್ ಪ್ಲಸ್ 800 ಈಜು ಕೊಟ್ಟು 2x ಆಯ್ತು. ಎಕ್ಸ್ ಈಜು ಕೊಟ್ಟು ಎಷ್ಟು ಬಂತು 800 ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಾಯ್ತು 800 ರೂಪಾಯಿ ಆಯ್ತು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೊತ್ತ ವಾರ್ಷಿಕ 14% ಸರಳ ಬಡ್ಡಿ ದರದಲ್ಲಿ 7 ವರ್ಷಗಳಲ್ಲಿ 27,720 ರೂಪಾಯಿ ಆಗುತ್ತೆ. ಆಗ ಮೂಲಧನ ಎಷ್ಟು ಅಂತ ಕೇಳಿದ್ರೆ 14 ಇಂಟು 7 ಮಾಡಿದ್ರೆ ಟೋಟಲ್ ರೇಟ್ ಎಷ್ಟಾಗುತ್ತೆ 98% ಆಗುತ್ತೆ. ಇದೇನು ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 198 ಈಜು ಕೊಟ್ಟು 27,720 ಆಗುತ್ತೆ. ಪ್ರಿನ್ಸಿಪಲ್ ಏನಿರ್ತೈತಿ 100% ಇರ್ತೈತಿ. 198 ಇಂಟು 140 ಮಾಡಿದ್ರೆ 27,720 ಆಗೈತಿ. 100 ಇಂಟು 140 ಮಾಡಿದ್ರೆ ಪ್ರಿನ್ಸಿಪಲ್ 14,000 ರೂಪಾಯಿ ಬರ್ತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೊತ್ತದ ಮೇಲೆ ಬಂದ ಸರಳ ಬಡ್ಡಿ ಆ ಮೊತ್ತದ 4/9 ಭಾಗವಾಗೈತಿ. ವರ್ಷಗಳ ಸಂಖ್ಯೆ ಮತ್ತು ವಾರ್ಷಿಕ ಬಡ್ಡಿ ದರಕ್ಕೆ ಸಮವಾಗೈತಿ. ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 4 ಆಗೈತಿ. ಇಲ್ಲಿ ಪ್ರಿನ್ಸಿಪಲ್ ಎಷ್ಟೈತಿ 9 ಐತಿ. ಟೈಮ್ ಮತ್ತು ರೇಟ್ ಏನದಾವು ಈಕ್ವಲ್ ಅದಾವು. ಸಿಂಪಲ್ ಇಂಟ್ರೆಸ್ಟ್ 4 ರೇಟ್ 9 ಇಂಟು ಇಲ್ಲಿ 6 ಮತ್ತು 6 ಆಗುತ್ತೆ. ಟಿ ಈಜ್ ಕೊಟ್ಟು 6 ಐತಿ ಡಿವೈಡ್ ಬೈ 100 400 ಅಪಾನ್ 9 ಏನಾಗುತ್ತೆ 6 ಸ್ಕ್ವೇರ್ ಆಗುತ್ತೆ. 6 ವ್ಯಾಲ್ಯೂ ಏನಾಗುತ್ತೆ 20 ಅಪಾನ್ 3 6 ವ್ಯಾಲ್ಯೂ 6.66% ಆಗುತ್ತೆ. ಆಪ್ಷನ್
ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ತಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ವಾರ್ಷಿಕ 14% ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತ ತನ್ನ ಮೂಲಧನ 4 ಪಟ್ಟಕ್ಕಿಂತ ಹೆಚ್ಚಾಗಲು ಕನಿಷ್ಠ ಎಷ್ಟು ಸಂಪೂರ್ಣ ವರ್ಷಗಳು ಬೇಕಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಒಂದಿದ್ರ ಅಮೌಂಟ್ ಎಷ್ಟಾಗತ್ತ 4 ಆಗುತ್ತೆ. ಇಲ್ಲಿ ಎಷ್ಟು ಇಂಟ್ರೆಸ್ಟ್ ಆಯ್ತು 3 ಆಯ್ತು. 3 ಈಜು ಕೊಟ್ಟು 1 ಇಂಟು 14 ಇಂಟು ಟಿ ಡಿವೈಡೆಡ್ ಬೈ ಎಷ್ಟು 100 ಆಯ್ತು. 2 ವೇಳೆ 14 2 50 ಟಿ ಈಜು ಕೊಟ್ಟು 150/7 ಆಗುತ್ತೆ. ಇದು 21.42 ಬರ್ತೈತಿ. ನಿಯರ್ ನಮ್ಗೆ 22 ವರ್ಷ ಐತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೂಪಾಯಿ 7,416 ವಾರ್ಷಿಕ 8.33% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ಅವಧಿ ಅಂತ್ಯದಲ್ಲಿ ದೊರೆಯುವ ಪರಿಪಕ್ವ ಮೊತ್ತ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಎಷ್ಟೈತಿ 7,416, ರೇಟ್ 8.33% ಏನಾಗುತ್ತೆ, ಇದು ವ್ಯಾಲ್ಯೂ ಈಕ್ವಲ್ ಟು 1/12 ಆಗುತ್ತೆ. ನೋಡ್ರಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 7,416 ಟೈಮು ರೇಟ್ 1/12 ಇಂಟು 3 ಆಗುತ್ತೆ. ಇದು 3 1 3 4 12 ಇದು 1,854 ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ನಮ್ಗೆ ಅಮೌಂಟ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ರೆ 1,854 ಪ್ಲಸ್ 7,416 ಕೂಡಿಸಿದ 9,270 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಮೊತ್ತವನ್ನು ವಾರ್ಷಿಕ 12% ಸರಳ ಬಡ್ಡಿ ದರದಲ್ಲಿ ಕೆಲವು ಅವಧಿಗೆ ಹೂಡಿಕೆ ಮಾಡಲಾಗೈತಿ. ಆ ಅವಧಿ ಅಂತ್ಯದಲ್ಲಿ ಮೊತ್ತ ಮೂಲಧನ 4 ಪಟ್ಟಾಗತ್ತೆ. ಹೂಡಿಕೆ ಅವಧಿ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಪ್ರಿನ್ಸಿಪಲ್ ಒಂದಿದ್ರ ಅಮೌಂಟ್ 4 ಪಟ್ಟ 4 ಆಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಯ್ತು 3 ಆಯ್ತು. 3 ಈಜು ಕೊಟ್ಟು 1 ಇಂಟು 12 ಇಂಟು ಟೈಮ್ ಕಂಡಿಡ್ಬೇಕು. ಟಿ ಡಿವೈಡ್ ಬೈ 3 ಆಯ್ತು. 3 1 3 4 12 4 1 4 25 ಅಂದ್ರೆ ಟಿ ಎಷ್ಟು ಬಂತು 25 ವರ್ಷ ಬಂತು. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 600 ರೂಪಾಯಿ ಮೊತ್ತವು ವಾರ್ಷಿಕ 3% ಸರಳ ಬಡ್ಡಿ ದರದಲ್ಲಿ 54 ರೂಪಾಯಿ ಬಡ್ಡಿ ಬರಲು ಎಷ್ಟು ವರ್ಷಗಳು ಬೇಕಂತ ಕೇಳಿದ್ರೆ 54 ಈಜು ಕೊಟ್ಟು 600 ಇಂಟು 3 ಇಂಟು ಟಿ ಡಿವೈಡ್ ಬೈ 100 ಆಗುತ್ತೆ. 2 0 ಕ್ಯಾನ್ಸಲ್ 6 3 18 18 3 54 ಟಿ ಎಷ್ಟಾಯ್ತು 3 ವರ್ಷ ಬರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೊತ್ತವು ಸರಳ ಬಡ್ಡಿದಲ್ಲಿ ಹೂಡಿಕೆ ಮಾಡಿದಾಗ 55 ವರ್ಷಗಳ ನಂತರ ಅದು ತನ್ನ ಮೂಲಧನದ 2 ಪಟ್ಟಾಗುತ್ತೆ. ಆಗ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಪ್ರಿನ್ಸಿಪಲ್ ಒಂದಿದ್ರ ಅಮೌಂಟ್ 2 ಪಟ್ಟ ಅಂದ್ರೆ 2 ಆಗುತ್ತೆ. ಇಂಟ್ರೆಸ್ಟ್ ಎಷ್ಟಾಯ್ತು ಇಲ್ಲಿ 1 ಆಯ್ತು. 1 ಈಜು ಕೊಟ್ಟು 1 ಇಂಟು ಇಲ್ಲಿ 55 ಇಂಟು 6 ಡಿವೈಡೆಡ್ ಬೈ 100 ಆಯ್ತು. 6 ಈಜು ಕೊಟ್ಟು 100 ಡಿವೈಡೆಡ್ ಬೈ 55 ಅಂದ್ರೆ 5 20 5 11 ಅಂದ್ರೆ 20 ಡಿವೈಡೆಡ್ ಬೈ 11% ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಮೊತ್ತ ವಾರ್ಷಿಕ 20% ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳಲ್ಲಿ 5,400 ರೂಪಾಯಿ ಆಗುತ್ತೆ. ಆ ಮೊತ್ತ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ 20 ಇಂಟು 4 ಮಾಡಿದ್ರೆ ರೇಟ್ ಎಷ್ಟಾಯ್ತು ಟೋಟಲ್ 80% ಆಯ್ತು. ಇಲ್ಲಿ ಅಮೌಂಟ್ ಕೊಟ್ಟಾರ 180 ಈಜು ಕೊಟ್ಟು 5,400 ಅಂದ್ರೆ ಇಂಟು 30 ಆಗೈತಿ. ಪ್ರಿನ್ಸಿಪಲ್ ಎಷ್ಟಾಗುತ್ತೆ 100 ಇಂಟು 30 ಮಾಡಿದ್ರೆ ಪ್ರಿನ್ಸಿಪಲ್ 3,000 ರೂಪಾಯಿ ಆಗುತ್ತೆ. ಆಮೇಲೆ ಅದೇ ಸರಳ ಬಡ್ಡಿ ದರದಲ್ಲಿ 15 ರೂಪಾಯಿ ಮೊತ್ತವು 2,100 ಆಗಲು ಎಷ್ಟು ವರ್ಷಗಳು ಬೇಕಂತ ಕೇಳಿದ್ರೆ ಇಂಟ್ರೆಸ್ಟ್ ಎಷ್ಟು ಬಂತು ಇಲ್ಲಿ 1,500 ಮತ್ತು 2,100 ಒಳಗೆ ಇಂಟ್ರೆಸ್ಟ್ 600 ರೂಪಾಯಿ ಆಯ್ತು. ಈಜು ಕೊಟ್ಟು 1,500 ಇಂಟು 20 ಇಂಟು ಟಿ ಡಿವೈಡೆಡ್ ಬೈ 100 ಆಯ್ತು. 2 0 2 0 ಕ್ಯಾನ್ಸಲ್ ಇದು 1 0 1 0 2 30 15 2 ಟಿ ಈಜು ಕೊಟ್ಟು ಎಷ್ಟು ಬಂತು 2 ವರ್ಷ ಬರ್ತೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.